ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದೆ, ದುರ್ಯೋಧನನು ಸಭಾತ್ಯಾಗವನ್ನು ಮಾಡಿಬಿಟ್ಟು ಅಲ್ಲಿಂದ ಹೊರ ನಡೆದು ಬಿಡ್ತಾನೆ ಅಂತ. ಇದನ್ನು ನೋಡಿ ಭೀಷ್ಮನಿಗೆ ಬಹಳ ಬೇಸರ ಆಗತ್ತೆ. ಅವನು ಕೃಷ್ಣನ ಬಳಿ ಬರ್ತಾನೆ. ಬಂದು ದುರ್ಯೋಧನ ಮಾಡಿರುವಂಥ ತಪ್ಪಿಗೆ ತಾನು ಕ್ಷಮೆಯನ್ನು ಯಾಚಿಸ್ತಾನೆ. ಹಾಗೆ ಹೇಳ್ತಾನೆ, ಏನು ಅಂತ ಹೇಳಿದರೆ, ಮುಂದೆ ಬರುವಂಥ ಭವಿಷ್ಯತ್ ಕಾಲದಲ್ಲಿ ಖಂಡಿತವಾಗಿ ಸಾವಾಗತ್ತೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ ಅಂತ ಕೃಷ್ಣನಿಗೆ ಸಮಾಧಾನ ಮಾಡ್ತಾನೆ. ಆಗ ಕೃಷ್ಣನು ಹೇಳ್ತಾನೆ, ಖಂಡಿತವಾಗಿ ಪಾಂಡವರಿಗೆ ಮುಂಬರುವಂಥ ದಿನಗಳಲ್ಲಿ ಜಯವನ್ನು ಖಂಡಿತವಾಗಿ ಸಿಗತ್ತೆ. ಹಾಗೆ ಕುರುವಂಶವು ಖಂಡಿತವಾಗಿ ನಾಶವಾಗಿ ಹೋಗುತ್ತೆ. ನೀವು ಮುಂಚೆಯೇ ದುರ್ಯೋಧನನನ್ನು ಹಿಡಿತದಲ್ಲಿ ಹಿಡ್ಕೊಂಡಿರ್ತಿದ್ರೆ ಇಂತಹ ಒಂದು ಕಾಲ ಬರ್ತಾ ಇರಲಿಲ್ಲ ಅಂತ ಭೀಷ್ಮನಿಗೆ ಕೃಷ್ಣನು ಹೇಳ್ತಾನೆ. ಆಗ ಭೀಷ್ಮನು ಹೇಳ್ತಾನೆ, ಏನು ಮಾಡೋದು, ಈಗ ಆಗಿದ್ದೆಲ್ಲ ಆಗೋಯ್ತು, ಇನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಇನ್ನೇನಿದ್ರು ನಾವು ಯುದ್ಧವನ್ನು ಮಾಡಬೇಕಷ್ಟೇ ಅಂತ. ಆಗ ಕೃಷ್ಣನು ಹೇಳ್ತಾನೆ, ನೀವು ಯುದ್ಧವನ್ನು ಮಾಡ್ಬೋದು, ಆದರೆ ಅರ್ಜುನನನ್ನು ಸೋಲಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ನೀವೆಲ್ಲರೂ ಯುದ್ಧದಲ್ಲಿ ಮರಣವನ್ನು ಹೊಂದಿರಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಧೃತರಾಷ್ಟ್ರನಿಗೆ ತುಂಬಾ ಭಯ ಆಗತ್ತೆ, ಬೇಸರ ಆಗತ್ತೆ, ತುಂಬಾ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಧೃತರಾಷ್ಟ್ರ ಒಂದು ಉಪಾಯವನ್ನು ಮಾಡ್ತಾನೆ. ಏನು ಅಂತ ಹೇಳಿದರೆ, ಅಂದರೆ ದುರ್ಯೋಧನನ ತಾಯಿಯಾದಂದರೆ ಗಾಂಧಾರಿಯ ಬಳಿ ಹೇಳಿ ಕಳುಹಿಸಿದರೆ ಎಲ್ಲಾದರೂ ದುರ್ಯೋಧನ ಒಪ್ಕೋಬಹುದು, ಅವನ ಮನಸ್ಸನ್ನು ಗಾಂಧಾರಿ ಬದಲಿಸ್ಬೋದು ಅಂತ ಹೇಳಿ ತನ್ನ ಸೇವಕನನ್ನು ಕರೆಸ್ತಾನೆ. ಸೇವಕನನ್ನು ಕರೆದ್ಬಿಟ್ಟು ಗಾಂಧಾರಿಯನ್ನು ಸಭೆಯಲ್ಲಿ ಬರಲಿಕ್ಕೆ ಹೇಳ್ತಾನೆ. ಸರಿ ಅಂತ ಹೇಳಿ ಸೇವಕನು ಗಾಂಧಾರಿಯನ್ನು ಕರ್ಕೊಂಡು ಬರ್ತಾನೆ. ಹಾಗೆ ವಿದುರನ ಬಳಿ ಹೇಳಿ ದುರ್ಯೋಧನನನ್ನು ಸಭೆಗೆ ಪುನಃ ವಾಪಸ್ ಬರಬೇಕು ಅಂತ ಹೇಳಿ ಕಳಿಸ್ತಾನೆ. ಹಾಗೆ ದುರ್ಯೋಧನನು ತನ್ನ ತಂದೆ ಹೇಳಿರೋದಾಗಿ, ಹಾಗೆ ತಾಯಿಯ ಜೊತೆ ಮಾತಾಡಬೇಕು ಅಂತ ತಂದೆಯ ಹೇಳಿರೋದಾಗಿ ಅಲ್ಲಿಗೆ ಬರ್ತಾನೆ. ಬಂದಾಗ ಗಾಂಧಾರಿ ಅಲ್ಲೇ ಕೂತ್ಕೊಂಡಿರ್ತಾಳೆ. ಹಾಗೆ ಗಾಂಧಾರಿಯ ಪಕ್ಕದಲ್ಲಿ ಬಂದು ದುರ್ಯೋಧನ ಕೂತ್ಕೋತಾನೆ. ಆಗ ಗಾಂಧಾರಿ ತನ್ನ ಮಗನಾದ ದುರ್ಯೋಧನನಿಗೆ ಸ್ವಲ್ಪ ಉಪದೇಶಗಳನ್ನು ನೀಡ್ತಾಳೆ. ಏನು ಅಂತ ಹೇಳಿದರೆ, ನಿನ್ನ ತಂದೆ ನನಗೆ ಹೇಳಿ ಕಳಿಸಿದ್ರು, ಏನು ಅಂದರೆ ನೀನು ಈ ಯುದ್ಧವನ್ನು ನಿಲ್ಲಿಸೋಕೆ ಒಪ್ತಿಲ್ಲ ಅಂತೆ. ಯಾಕೆ ಮಗನೇ, ಯಾಕೆ ನೀನು ಈ ಥರ ಮಾಡ್ತಾ ಇದೆಯಾ? ನಾವು ಯಾಕೆ ಪಾಂಡವರ ಜೊತೆ ಯುದ್ಧವನ್ನು ಮಾಡೋದು? ಯುದ್ಧವನ್ನು ಇಲ್ಲೇ ನಾವು ನಿಲ್ಲಿಸ್ಬಿಡೋಣ. ಅವರಿಗೆ ನಮ್ಮಲ್ಲಾಗಿರುವಂತಹ ಏನು ನಮ್ಮ ಕೈಲಿ ಆಗುತ್ತೆ ಅಷ್ಟು ರಾಜ್ಯವನ್ನು ಅವರಿಗೆ ನೀಡಿಬಿಟ್ಟು ಅವರು ಆ ರಾಜ್ಯದಲ್ಲಿ ಸುಖವಾಗಿರಲಿ. ನಾವು ಇಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡೋದು ಬೇಡ. ಯುದ್ಧವನ್ನು ಮಾಡಿದರೆ ಅನೇಕ ಜನರಿಗೆ ಸಾವಾಗತ್ತೆ, ಎಲ್ಲರೂ ಸತ್ತು ಹೋಗ್ತಾರೆ, ಮರಣ ಹೊಂದ್ತಾರೆ, ಇದರಿಂದ ಏನು ಉಪಾಯವಿಲ್ಲ ಅಂತ ಹೇಳ್ತಾರೆ. ಆದರೆ ದುರ್ಯೋಧನ ಮಾತ್ರ ತನ್ನ ತಾಯಿಯ ಮಾತುಗಳನ್ನು ಕೇಳಿಸ್ಕೊಳ್ಳೋದೆಲ್ಲ, ಸುಮ್ಮನೆ ಕೂತಿರ್ತಾನೆ. ಹಾಗೆ ಗಾಂಧಾರಿ ಇನ್ನೂ ಕೆಲವು ಮಾತುಗಳನ್ನು ಆಡ್ತಾಳೆ. ಏನು ಅಂತ ಹೇಳಿದರೆ, ನೀನು ನನ್ನ ಹೊಟ್ಟೆಯಲ್ಲಿ ಇದ್ದಾಗ ಎಲ್ಲರೂ ಹೇಳಿದರು ಏನು ಅಂದರೆ, ಈ ಮಗು ಜನನ ಆದರೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ತುಂಬ ಕೆಟ್ಟ ಇದಾಗತ್ತೆ, ಹಾಗೆ ಹಲವಾರು ಜನರ ಸಾವಿಗೆ ಕಾರಣ ಆಗ್ತಾನೆ ಅಂತ ಎಲ್ಲರೂ ಹೇಳಿದರು. ಆದರೂ ಕೂಡ ನಾನು ಯಾರ ಮಾತನ್ನು ಕೇಳದೆ ನಿನ್ನಿಂದ, ಅಂದರೆ ನನ್ನ ಮಗನಾಗಿರುವ ನಿನ್ನಿಂದ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಆಗೋದಿಲ್ಲ, ನೀನು ಒಳ್ಳೆಯ ರೀತಿಯಲ್ಲೇ ರಾಜ್ಯವನ್ನು ಆಳ್ತೀಯ ಅಂತ ಅಂದ್ಕೊಂಡಿದ್ರೆ ನೀನು ಅದನ್ನು ಇವಾಗ ಸುಳ್ಳು ಮಾಡ್ತಾ ಇದೆಯಾ. ನನ್ನ ಮಾತನ್ನ ನೀನು ಉಳಿಸ್ಕೊಡ್ಬೇಕು, ಹಾಗಾಗಿ ನೀನು ಈ ಯುದ್ಧವನ್ನು ಮಾಡಬಾರ್ದು ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ತನ್ನ ತಾಯಿಯ ಮಾತನ್ನು ಕೇಳೋದೇ ಇಲ್ಲ, ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ಹಾಗೆ ಅವನ ಜೊತೆ ಬಂದಿರುವಂಥ ಅವನ ಸೈನಿಕರು ಇರ್ಬೋದು ಅಥವಾ ಸ್ನೇಹಿತರು ಕೂಡ ಅಲ್ಲಿಂದ ಹೊರ ನಡೆದು ಬಿಡ್ತಾರೆ. ಇದನ್ನು ನೋಡಿ ಕೃಷ್ಣನಿಗಂತೂ ಬಹಳನೇ ಆಶ್ಚರ್ಯ ಆಗುತ್ತೆ. ಯಾಕಂದರೆ ತನ್ನ ತಾಯಿಯ ಮಾತನ್ನು ಕೂಡ ಕೇಳೋದಿಲ್ಲ. ಸರಿ, ಹಾಗಾದರೆ ಇನ್ನೇನು ನಾವು ಯುದ್ಧವನ್ನು ಮಾಡೋಣ ಅಂತ ಕೃಷ್ಣನು ಕೂಡ ಆಲೋಚನೆಯನ್ನು ಮಾಡ್ತಾನೆ. ಹಾಗೆ ಕೃಷ್ಣನು ಇನ್ನೇನೋ ತಾನು ಮಾಡಿರುವಂಥ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ಆದರೂ ತಾನು ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳಿ ವಿದುರನ ಜೊತೆ ಮಾತನಾಡಿ ತಾನಿನ್ನು ಪಾಂಡವರಿಗೆ ಈ ವಿಚಾರವಾಗಿ ತಿಳಿಸ್ತೀನಿ, ನಾನು ಇನ್ನು ಇಲ್ಲಿಂದ ಹೊರನಡೆದು ಬಿಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಎಲ್ಲರೂ ಅವನನ್ನು ಉಪಚಾರವನ್ನು ಮಾಡಿ ಕೃಷ್ಣನನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ. ಕಳಿಸಿಕೊಡೋ ಮೊದಲು ಧೃತರಾಷ್ಟ್ರ ಕೃಷ್ಣನಿಗೆ ಹೇಳ್ತಾನೆ, ಏನು ಅಂದರೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡು. ಹಾಗೆ ನೀನು ನೋಡಿದೆಯಲ್ಲ, ನಾನು ಹೇಳುವ ಮಾತುಗಳನ್ನು ನನ್ನ ಮಕ್ಕಳು ಕೇಳ್ತಾ ಇಲ್ಲ, ನಾನೇನು ಮಾಡಲಿ ಕೃಷ್ಣ, ಅವರು ಒಪ್ಪಿದರೆ ಖಂಡಿತವಾಗಿ ನಾನು ಯುದ್ಧವನ್ನು ನಿಲ್ಲಿಸ್ತಾ ಇದ್ದೆ, ಆದರೆ ಯಾರೂ ಒಪ್ತಾ ಇಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ,
ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ, ಆದರೆ ಯಾರೂ ಒಪ್ತಾ ಇಲ್ಲ. ಎಲ್ರಿಗೂ ಆ ಯುದ್ಧ ಭೂಮಿಯಲ್ಲಿ ಸಾವು ಅಂದರೆ ಮರಣ ಹೊಂದಬೇಕು ಅಂತ ಆಸೆ ಪಟ್ಕೊಂಡಿದ್ರೆ ಖಂಡಿತವಾಗಿ ಅದು ಹಾಗೇ ಆಗತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೊರನಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೆ ಇತ್ತ ಕಡೆ ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲರೂ ತನ್ನ ಬಳಿ ಬಂದು ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಉಪದೇಶವನ್ನು ನೀಡೋದ್ರಿಂದ ನನಗೆ ತುಂಬ ಕಿರಿಕಿರಿ ಆಗ್ತಾ ಇದೆ, ನಾನೀಗ ಒಂದು ಉಪಾಯವನ್ನು ಮಾಡಬೇಕು, ಕೃಷ್ಣನನ್ನು ಇಲ್ಲೇ ಬಂಧಿಸಿಬಿಡೋಣ, ಕೃಷ್ಣನನ್ನು ಬಂಧಿಸಿದರೆ ಪಾಂಡವರಿಗಂತೂ ಯುದ್ಧದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಉಪಾಯವನ್ನು ಮಾಡ್ತಾನೆ. ಈ ಉಪಾಯ ಮಾಡಿರೋವಂಥ ವಿಚಾರ ಸಾತ್ಯಕಿಗೆ ತಿಳಿದು ಬಿಡುತ್ತೆ. ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಆ ಅರಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ವಿದುರನಿಗೆ ನಡೆದ ವಿಚಾರವನ್ನು ತಿಳಿಸ್ತಾನೆ. ದುರ್ಯೋಧನನು ಕೃಷ್ಣನನ್ನು ಬಂಧಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ. ಇದನ್ನು ಕೇಳಿ ವಿದುರನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಕೃಷ್ಣನಿಗಂತೂ ಮುಗುಳ್ನಗೆ ಬರುತ್ತೆ ಅಂತಲೇ ಹೇಳ್ಬೋದು, ಜೋರಾಗಿ ನಕ್ಕು ಬಿಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನನ್ನನ್ನು ಬಂಧಿಸಲಿಕ್ಕೆ ಹೋಗ್ತಾ ಇದ್ದಾನೆ ದುರ್ಯೋಧನ, ಸರಿ ಹಾಗೆ ಮಾಡಲಿ, ಅವನಿಗೆ ಹೇಗೆ ಬಂಧಿಸ್ತಾನೆ ಅಂತ ನಾನು ನೋಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆಗ ಎಲ್ಲರೂ ಅಲ್ಲಿರುವಂಥ ಸಭೆಯಲ್ಲಿರುವವರಿಗೆ ಆಶ್ಚರ್ಯ ಆಗಿರುತ್ತೆ. ಎಲ್ಲರೂ ಮೂಕ ವಿಸ್ಮಿತರಾಗಿ ನೋಡ್ತಾ ಇರ್ತಾರೆ. ಕೃಷ್ಣನು ತನ್ನ ವಿಶ್ವರೂಪವನ್ನು ಅಲ್ಲಿ ತೋರಿಸ್ತಾನೆ ಅಂತ ಹೇಳ್ಬೋದು. ಅಲ್ಲಿ ಅವನ ತೇಜಸ್ಸು ಇರ್ಬೋದು, ಎಲ್ಲವೂ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇರುತ್ತೆ. ಆಗ ಧೃತರಾಷ್ಟ್ರನಿಗೆ ಅದನ್ನು ನೋಡುವಂಥ ಭಾಗ್ಯ ದೊರೆಯುತ್ತೆ. ಅದನ್ನು ನೋಡಿಬಿಟ್ಟು ಅವನು ಧನ್ಯೋಸ್ಮಿಯಾದೆ ಅಂತ ಹೇಳ್ತಾನೆ. ಹಾಗೆ ತನ್ನ ಕಣ್ಣುಗಳನ್ನು ಮತ್ತೆ ಕುರುಡು ಮಾಡು ಅಂತ ಕೇಳ್ತಾನೆ. ಹಾಗೆ ತಥಾಸ್ತು ಅಂತ ಕೃಷ್ಣ ಹೇಳಿದಾಗ ಅವನು ಮತ್ತೆ ಕುರುಡನಾಗಿ ಬಿಡ್ತಾನೆ. ಹಾಗೆ ಭೀಷ್ಮರು ದ್ರೋಣಾಚಾರ್ಯರು ಕೃಷ್ಣನ ವಿಶ್ವರೂಪವನ್ನು ನೋಡಿ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾರೆ. ಹೀಗೆ ತದಾದ ನಂತರ ಕೃಷ್ಣನು ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ಹಾಗೆ ಪಾಂಡವರಿಗೆ ಇನ್ನೇನು ಈ ವಿಚಾರವಾಗಿ ತಿಳಿಸಬೇಕು ಅಂತ ಹೇಳಿ ಹೊರನಡುವ ಮುಂಚೆ ವಿದುರನ ಆಸ್ಥಾನಕ್ಕೆ ಹೋಗಿ ಕುಂತಿಗೆ ನಡೆದ ವಿಚಾರವನ್ನೆಲ್ಲವನ್ನು ವಿವರಿಸ್ತಾನೆ. ಏನು ಅಂತ ಹೇಳಿದರೆ, ನಾನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ, ಆದರೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ಹಾಗಾಗಿ ನೀನು ನಿನ್ನ ಮಕ್ಕಳಿಗೆ ಏನಾದರೂ ಸಂದೇಶ ನೀಡೋದಿದ್ರೆ ಹೇಳು, ನಾನು ಖಂಡಿತವಾಗಿ ಪಾಂಡವರಿಗೆ ಇದನ್ನು ತಿಳಿಸ್ತೀನಿ ಅಂತ. ಆಗ ಕುಂತಿ ಹೇಳ್ತಾಳೆ ಏನು ಅಂದರೆ, ತನ್ನ ಮಕ್ಕಳು ಕ್ಷತ್ರಿಯರು ಯುದ್ಧದಲ್ಲಿ ಅವರಿಗೆ ವಿಜಯಶಾಲಿಯಾಗಲಿ ಅಂತ ನಾನು ಆಶೀರ್ವದಿಸ್ತಾನೆ. ಹಾಗೆ ತನ್ನ ಸೊಸೆ ಮೇಲೆ ನನಗೆ ಅತ್ಯಂತ ಅಪೂರ್ವವಾದ ಪ್ರೀತಿ ಇದೆ, ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮ ಯಾವತ್ತಿದ್ರೂ ಗೆಲ್ಲತ್ತೆ ಅಂತ ಹೋಗಿ ನೀನು ಅವರಿಗೆ ಹೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೋಗ್ತಾನೆ. ಹೋಗಿ ಪಾಂಡವರನ್ನು ಭೇಟಿಯಾಗಬೇಕಂತ ತನ್ನ ರಥವನ್ನು ತೆಗೆದುಕೊಂಡು ಪಾಂಡವರ ಇರುವಂಥ ಜಾಗಕ್ಕೆ ಹೋಗ್ತಾನೆ. ಇತ್ತ ಕಡೆ ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದರೆ, ಕೃಷ್ಣ ಹೋದ ಮೇಲೆ ಎಲ್ಲ ಸೈನಿಕರನ್ನು ಕರೆದುಬಿಟ್ಟು ಯುದ್ಧಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ನೀವು ಈಗಲೇ ಮಾಡಬೇಕು, ಹಾಗೆ ಎಲ್ಲ ಸೈನ್ಯವನ್ನು ಬಲಿಷ್ಠಗೊಳಿಸಬೇಕು, ಅಕ್ಷೋಹಿಣಿ ಸೈನ್ಯವನ್ನು ಕೂಡ ತುಂಬ ರೀತಿಯಲ್ಲಿ ಬಲಿಷ್ಠಗೊಳಿಸಿ ನಾವು ಯುದ್ಧವನ್ನು ಮಾಡೋಣ ಅಂತ ಎಲ್ಲರ ಜೊತೆ ಚರ್ಚಿಸ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.